ಒಬ್ಬ ದೊಡ್ಡ ವಿದ್ಯಾರ್ಥಿ ನಾನು. ಆದರೆ 100ರಲ್ಲಿ 200 ಪ್ರಶ್ನೆಗಳಲ್ಲಿ 130 ಪ್ರಶ್ನೆಗಳನ್ನ ತಗೊಂಡು ರೈತರು ಅಷ್ಟು ಚಂದದ ತಮ್ಮ ಜ್ಞಾನ ಪ್ರದರ್ಶನ ಮಾಡಿದ್ದಾರೆ. ಅಂತಹ ಈಗ ರೈತರಿಗೆ ಬೆಂಬಲ ಬೆಲೆ, ರಾಗಿಯನ್ನು ತಗೊಳ್ಳುವಂಥದ್ದು, ರಾಗಿಯ ಮುಖಾಂತರ ಎಷ್ಟು ಕೆಲಸ ಸದ್ಗುರುಜಿ, ಇಷ್ಟೆಲ್ಲವನ್ನು ನೀವು ಮಾಡ್ತಿರ್ಬೇಕಾದಾಗ ರೈತರಿಗೆ ನೀವು ಕೊಡ್ತಿರುವಂಥ ಒತ್ತು ಮತ್ತು ಮಹತ್ವ ಇದೆಯಲ್ಲ, ಅದು ಇಡೀ ಸಭೆಯಲ್ಲಿರುವಂಥ ಎಲ್ಲರಿಗೂ ಕಣ್ತರಿಸುವಂಥ ಕೆಲಸ. ಅದ್ಭುತವಾದಂಥ ಆ ಸೇವೆ ಬಗ್ಗೆ ಒಂದೆರಡು ಮಾತನ್ನು ದಯಮಾಡಿ ಹೇಳಲೇಬೇಕು ತಾವು. ಹೀಗೆ ಮಾತಾಡ್ತಾ ಇದ್ರೆ ಎಷ್ಟೋ ಮಾಡ್ತಾ ಇದ್ವಿ, ಅದ್ರ ಬಗ್ಗೆ ಸಮಯನೇ ಇರಲ್ಲ. ಆದರೆ ರೈತರ ಬಗ್ಗೆ ನಮಗೆ ತುಂಬ ಗೌರವ. ನಮ್ಮ ಮಾಜಿ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದ್ರು, ಜೈ ಜವಾನ್ ಜೈ ಕಿಸಾನ್ ಆಗಬೇಕು. ನಮ್ಮ ದೇಶ ಆ ಕಾಲದಲ್ಲಿ ನಮಗೆ ತಿನ್ನಲಿಕ್ಕೆ ಊಟ ಇಲ್ಲ, ನಾವು ಎಲ್ಲ ಗ್ರೇನ್ಸ್ ಎಲ್ಲ ಇಂಪೋರ್ಟ್ ಮಾಡ್ತಾ ಇದೀವಿ. ಅಮೆರಿಕಾದವರು ನಮಗೆ ಕೊಡ್ತಾ ಇದ್ರು, ಮಿಲ್ಕ್ ಪೌಡರಿಂದ, ವೀಟಿಂದ ಎಲ್ಲವೂ ಅಲ್ಲಿಂದ ಬರ್ತಾ ಇದೆ. ಆ ಸಮಯದಲ್ಲಿ ಮತ್ತೆ ಈ ಚೀನಿ ದೇಶ ಮತ್ತೆ ಇದೆಲ್ಲ ನಮ್ಮ ಬಾರ್ಡರ್ ಪ್ರಾಬ್ಲಮ್ಸ್ ಇತ್ತು. ಅದಕ್ಕೆ ಜೈ ಜವಾನ್ ಜೈ ಕಿಸಾನ್ ಅಂತ ಅವ್ರು ಹೇಳಿದರು. ಇವತ್ತು ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಜೈ ಜವಾನ್ ಆಗಿದೆ, ನಾವು ಒಂದು ಸೈನಿಕರು ಬಂದರೆ ನಾವು ಸೆಲ್ಯೂಟ್ ಆಗ್ತೀವಿ. ಆದರೆ ಕಿಸಾನ್ ಬಂದರೆ ಯಾರು ನಮಸ್ಕಾರ ಕೂಡ ಮಾಡಲ್ಲ ಅವರಿಗೆ. ಯಾಕೆ? ಅವ್ರ ರೈತರು, ಅವ್ರಿಗೆ ಏನು ಗುರ್ತು ಅಂತ. ಆದರೆ ಅವ್ರಿಗೆ ತುಂಬ ಗುರ್ತು, ಅವ್ರಿಗೆ ತುಂಬ ಜ್ಞಾನ ಇದೆ, ಹೇಗೆ ಅದನ್ನು ಬೆಳಿಬೇಕು, ಏನು ಸಮಯಕ್ಕೆ ಯಾವ ಕ್ರಾಪ್ ಬರುತ್ತೆ, ಹೆಂಗೆ ಅದು ಮಾಡಬೇಕು. ಅದು ಅವರು ಕಾಲೇಜ್ಗೆ ಹೋಗಲಿಲ್ಲ, ಕೃಷಿ ವಿಜ್ಞಾನ ಸಂಸ್ಥೆಗೆ ಹೋಗಿ ಡಿಗ್ರಿ ಪದವಿ ಏನು ಅವರು ಹೊಂದಲಿಲ್ಲ, ಆದರೂ ಅವ್ರಿಗೆ ಗುರ್ತು. ಅದನ್ನು ನಾವು ಗೌರವಿಸಬೇಕು ಅಂತ ನಾವು ಕಾರ್ಯಕ್ರಮ ಮಾಡಿದ್ದೀವಿ. ಅದಕ್ಕೇನಂದರೆ ನಮ್ಮ ಅನ್ನಪೂರ್ಣ ಪ್ರೋಗ್ರಾಮ್ದಲ್ಲಿ ರಾಗಿ ರೈತರಿದ್ದಾರೆ, ಯಾರು ರಾಗಿ ಬೆಳೆಸ್ತಾರೆ, ಅವರಿಂದ ನಾವು ರಾಗಿ ತಗೊಳ್ತಾ ಇದ್ದೀವಿ. ಅವರು ಇವ್ರು ಹೇಳಿದ್ರಲ್ಲ, ನೀರು ಮತ್ತು ಭೂಮಿ ಎಲ್ಲ ಹಾಳಾಗ್ತಾ ಇದೆ. ನಾನು ರೈತರಿಗೆ ಒಂದೇ ಹೇಳಿದ್ದೀನಿ, ನಾವು ರಾಸಾಯನಿಕ ಪದ್ಧತಿಯಿಂದ ನಾವು ಅದು ಬೆಳೆಸಬಾರದು, ನ್ಯಾಚುರಲ್ಲು ಜೈವಿಕ ಪದ್ಧತಿಯನ್ನು ಮಾಡಿದರೆ ನಾವು ರಾಗಿ ತಗೊಳ್ತೀವಿ ಅಂತ. ಹೆಚ್ಚು ಖರೀದಿನಲ್ಲಿ ತಗೊಳ್ತಾ ಇದ್ದೀವಿ. ಆದ್ದರಿಂದ ಇವತ್ತು 2000ಕ್ಕಿಂತ ಹೆಚ್ಚು ರೈತರು ರಾಸಾಯನಿಕದಿಂದ ಜೈವಿಕ ಪದ್ಧತಿಗೆ ನಾವು ಬದಲಾವಣೆ ಮಾಡಿದ್ದೀವಿ ಆಲ್ರೆಡಿ. ಸೊ ಅದೊಂದು ದೊಡ್ಡ ವಿಷಯ. ಅಷ್ಟಲ್ಲದೆ ಅವ್ರಿಗೊಂದು ಪ್ರಮಾಣ ಪತ್ರ ಕೊಡಬೇಕು ಅಂತ ನಾನು ಹಠ ಮಾಡಿದ್ದೀನಿ. ನಮ್ಮ ಯೂನಿವರ್ಸಿಟಿ ಇದೆ, ಅಂಥವ್ರಿಗೆ ಕೂಡ ಒಂದು ಸರ್ಟಿಫಿಕೇಟ್ ಇರಬೇಕು. ಅವ್ರಿಗೆ ಬುದ್ಧಿಶಕ್ತಿ ಇದೆ, ಜ್ಞಾನಶಕ್ತಿ ಇದೆ. ಬರೀ ಕಾಯಕಷ್ಟದಿಂದ ಅವರು ಶ್ರಮಿಕರಲ್ಲ, ಅವರು ಕೂಡ ಬುದ್ಧಜೀವಿ ಅಂತ ನಾನು ಅವ್ರಿಗೂ ನಾವು ಒಂದು ಪ್ರಮಾಣ ಪತ್ರ ಕೊಡಬೇಕಂದ್ರೆ ಒಂದು ಕಾರ್ಯಕ್ರಮ ತಯಾರು ಮಾಡಿಸಿ ಅಸೆಸ್ಮೆಂಟ್ ಎಲ್ಲ ತಯಾರು ಮಾಡಿದ್ದೀವಿ. ಇವತ್ತು ಈಗ ತಾನೇ ಯೂನಿವರ್ಸಿಟಿ ಕಾನ್ವೊಕೇಶನ್ ಆಯಿತು, 5ನೇ ಕಾನ್ವೊಕೇಶನ್. ಅದರಲ್ಲಿ ಗುರುಪೂರ್ಣಿಮೆಗೆ 140 ಜನ ರೈತರಿಗೆ ಈ ಪ್ರಮಾಣ ಪತ್ರ ಸಿಕ್ಕಿದೆ. ಅವರು ರಾಗಿ ಫಾರ್ಮರ್ಸ್ ಅಂತ ಪ್ರಮಾಣ ಪತ್ರ, ಅವ್ರಿಗೆ ಎಲ್ಲ ಗುರ್ತು ಅಂತ ಭಾಳ ಒಂದು ವೈಜ್ಞಾನಿಕ ಪದ್ಧತಿಯಲ್ಲಿ ಅವ್ರಿಗೆ ಅಸೆಸ್ಮೆಂಟ್ ಮಾಡಿದ್ವಿ, ಸುಮ್ಮನೆ ಕೊಡಲಿಲ್ಲ. ಪ್ರಶ್ನೆಗಳೆಲ್ಲ ಅವ್ರು ಕೇಳಿದ್ವಿ. ಅದರಲ್ಲಿ 180 ಪಾಲ್ಗೊಂಡಿದ್ದರಲ್ಲಿ 40 ಜನ ಫೇಲ್ ಆಗಿದ್ದಾರೆ. ಓನ್ಲಿ ಬರೀ 140 ಜನಕ್ಕೆ ಸಿಕ್ಕಿದೆ. ಅದರಲ್ಲಿ 8 ಜನ ಹೆಂಗಸರು, ಅವ್ರಿಗೆ ಹೆಚ್ಚು ಗುರುತು. ಯಾಕೆಂದರೆ ಅವರು ಹಿಂದಿಂದ ಆನ್ಸರ್ ಕೊಡ್ತಾ ಇದ್ದಾರೆ. ಅಂದರೆ ಅವ್ರ ಹಸ್ಬೆಂಡ್ ಅವತ್ರ ಮಾತು ಕೇಳಿದರೆ ಅವರೇ ಆನ್ಸರ್ ಕೊಡ್ತಾ ಇದ್ದಾರೆ ಹಿಂದಿಂದ. ಅದಕ್ಕೆ ಅವರು ಕೂಡ ನಾವು ಎಕ್ಸಾಮ್ ಬರೆಸಿ ಅವ್ರಿಗೂ ಪ್ರಮಾಣ ಪತ್ರ ಕೊಟ್ಟಿದ್ವಿ. ಅಷ್ಟಲ್ಲದೆ ನಾನು ಹೇಳಿದೆ, ಅವ್ರು ದೊಡ್ಡ ಫೋಟೋ ಆಗಬೇಕು, ಇಂಥ ದೊಡ್ಡ ಪ್ರಮಾಣ ಪತ್ರ ಮಾಡಿ ಫೋಟೋ ಹಾಕಿ ಅವ್ರ ಗೋಡೆ ಮೇಲೆ ಇಟ್ಕೋಬೇಕು. ನಮಗೂ ಬುದ್ಧಿ ಇದೆ, ನಾವು ಜ್ಞಾನವಂತರು, ಬುದ್ಧಿವಂತರು, ವಿದ್ಯಾವಂತರು ಅಂತ ಅವ್ರಿಗೂ ಹೆಸರು ಆಗಬೇಕು. ಯಾಕೆಂದರೆ ತುಂಬ ಜನ ಮಕ್ಕಳಿರ್ತಾರೆ, ರೈತರ ಮಕ್ಕಳು ಹೇಳ್ತಾರೆ, ಅಮ್ಮ ನಿಮ್ಗೇನು ಗುರ್ತೋ, ಅಪ್ಪ ನಿಮ್ಗೇನು ಗುರ್ತು, ನೀವು ಕಾಲೇಜ್ ಹೋಗ್ಲಿ ನನಗೇನು ಅಕ್ಷರ ಜ್ಞಾನ ಇಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಸ್ವಲ್ಪ ನಾವು ಸರಿಯಾದಂಥ ಉತ್ತರ ಕೊಡಬೇಕು. ಅದಕ್ಕೆ ಈ ಪ್ರಮಾಣ ಪತ್ರದ ಕಾರ್ಯಕ್ರಮ ನೆಕ್ಸ್ಟ್ ಇಯರ್ 2000 ರೈತರಿಗೆ ಮಾಡ್ತೀವಿ ಅಂತ ನಾವು ನಿರ್ಧಾರ ಮಾಡಿದ್ದೀವಿ. ಹೀಗೆ ಎಷ್ಟೋ ಕಾರ್ಯಕ್ರಮ ನಡೀತಾ ಇದೆ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಒಂದೇ ಕ್ಷಣ, ಈಗಲೂ ಅದೇ ಪ್ರಶ್ನೆ ಸದ್ಗುರುಜಿ, ವಾಟ್ ಆರ್ ಯು ಫೀಡಿಂಗ್ ದ ವರ್ಲ್ಡ್ ವಿತ್? ಅದು ಬಹಳ ಮುಖ್ಯ ನಮಗೆ. ಅನ್ನ ಮಾತ್ರವೇ ಅಲ್ಲ, ಎಲ್ಲವನ್ನೂ ಕೊಡ್ತಾ ಇದ್ದೇವೆ ಅಂತ ಹೇಳಿದ್ದೀರಿ. ನಾನು ನೋಡಿದ್ದೇನೆ, ಬೌದ್ಧಿಕ ಔನ್ನತ್ಯವಿರದೆ ಮತ್ತೆ ಹಸಿವಾದಾಗೆಲ್ಲ ಕಚ್ಚಾಟ, ಯುದ್ಧೋನ್ಮಾದ. ಇಂಥ ಯುದ್ಧೋನ್ಮಾದಕ್ಕೆಲ್ಲ ಉತ್ತರವಾಗಿ ಈ ಸತ್ಯಸಾಯಿ ಗ್ರಾಮ ಅಥವಾ ಪರಮಪೂಜ್ಯ ಸದ್ಗುರು ಸಾಯಿ ಮಧುಸೂದನ್ ಸಾಯಿ ಅವರು ಇಡೀ ಜಗತ್ತಿಗೆ ಸಂದೇಶವನ್ನು ಸಾರ್ತಿದ್ದಾರೆ. ಒಂದು ಕುಟುಂಬವಾಗಿ ಬದುಕಿ ನಿಮಗೆ ಒಳ್ಳೇದಾಗುತ್ತೆ ಅಂತ. ಎಂಥ ಮಾರ್ಮಿಕವಾದ, ನಾನು ಇದನ್ನು ಓದಿದಾಗೆಲ್ಲ ನನ್ನ ಕಣ್ಣು ತುಂಬಿದ್ದೇನು ಅಂದರೆ, ಫೀಡ್ ದ ವರ್ಲ್ಡ್ ಅಂತ ಕೆಲವು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಆ ಎಲ್ಲದು ನಮ್ಮ ಭಾರತದ್ದಲ್ಲ, ಭಾರತದಲ್ಲಿರೋದಕ್ಕಿಂತಲೂ ಮಿಗಿಲಾಗಿ ಬೇರೆ ಬೇರೆ ದೇಶಗಳದು. ಈ ಎಲ್ಲ ದೇಶಗಳಲ್ಲಿ ಹೋಗಿ ಅವರಿಗೆ ಬೌದ್ಧಿಕ ಆಹಾರ, ಹೊಟ್ಟೆಯ ಆಹಾರ, ಆರೋಗ್ಯದ ಆಹಾರ, ಇವೆಲ್ಲವನ್ನು ಪಾಪ ಎಲ್ಲ ಕೋಶಗಳಲ್ಲಿ ತಾವು ಮಾಡ್ತಿರುವಂಥ ಕೆಲಸ ಇದೆಯಲ್ಲ ಸದ್ಗುರುಜಿ, ಇದರಿಂದ ಜಗತ್ತು ಎಷ್ಟು ಎಚ್ಚೆತ್ತುಕೊಂಡಿದೆ, ಎಷ್ಟು ಸ್ವೀಕರಿಸಿದೆ ಅಂತ ತಮಗನ್ನಿಸ್ತಾ ಇದೆ ಅಂತ ದಯಮಾಡಿ ಹೇಳಬೇಕು. ನಾನು ಅಮೆರಿಕನಲ್ಲಿದ್ದೇನೆ.
ನಾವು ಸಾಮಾನ್ಯವಾಗಿ ಅಂದ್ಕೊಳ್ತೀವಿ ಅಮೆರಿಕ ಅಂದರೆ ದೊಡ್ಡ ದೇಶ, ಭಾಳ ಶ್ರೀಮಂತರು ಇರ್ತಾರೆ, ಅಲ್ಲಿ ಏನು ತೊಂದರೆ ಇಲ್ಲ ಯಾರಿಗೆ, ಎಲ್ಲರೂ ಸುಖವಾಗಿದ್ದಾರೆ ಅಂತ ನಾವು ಅಂದ್ಕೊಳ್ತೀವಿ. ಹೌದು, ಅದು ಇರಬಹುದು. ಆದರೆ ಎಲ್ಲರಿಗೂ ಅಂಥ ಪರಿಸ್ಥಿತಿ ಇಲ್ಲ. ಅಲ್ಲಿ ಕೂಡ ತುಂಬ ಜನರಿಗೆ ಊಟ ತಿಂಡಿ ಇಲ್ಲ, ವಸತಿ ಇಲ್ಲ, ಉದ್ಯೋಗ ಇಲ್ಲ. ನಾನು ರೋಡ್ ಮೇಲೆ ಪಾರ್ಕ್ನಲ್ಲಿ ಎಷ್ಟೋ ಜನ ಯೋಗಿ ಯುವತಿಯರು ನೋಡಿದ್ದೀನಿ. ಅದನ್ನು ನೋಡಿ ನಾನು ಕೇಳಿದೆ, ಆಫ್ರಿಕಾ ಅಂದರೆ ನನಗೆ ಅರ್ಥ ಆಗುತ್ತೆ, ಇನ್ನೂ ಆ ದೇಶ ವಿಕಸಿತ ಆಗಬೇಕು, ಅಥವಾ ಯಾವುದೊಂದು ಬೇರೆ ಚಿಕ್ಕದು ಬಡವ್ರ ದೇಶ ಅಂತ ನಾವು ಅನ್ಕೋಬೋದು. ಈ ಅಮೆರಿಕದಲ್ಲಿ ಕೂಡ ಇಂಥ ದುರಂತ ನಡೀತಾ ಇದೆಯಲ್ಲ, ಏನಾಗಿದೆ ಅಂತ ನಾನು ಅಂದ್ಕೊಂಡೆ. ಆವಾಗ ನನಗೆ ಅನಿಸುತ್ತೋ, ಈ ಪ್ರಪಂಚದಲ್ಲಿ ಯಾರಿಗೆ ಎಂಥ ಬೇಕು ಅದು ಇದೆ, ಆದರೆ ಅದು ಸ್ವಲ್ಪ ಜನರ ಜೊತೆ ಇದೆ, ಬೇರೆ ಅವ್ರ ಹತ್ರ ಇಲ್ಲ ಅಷ್ಟೇ. ಈ ಅಸಮಾನತೆಯಿಂದ ಈ ಎಲ್ಲ ಅಡೆತಡೆ ನಡೀತಾ ಇದೆ. ಇದನ್ನು ಸರಿಪಡಿಸಬೇಕಂದ್ರೆ ಅವರ ಮನಸ್ಸು ನಾವು ಪರಿವರ್ತನೆ ಮಾಡಬೇಕು. ಶ್ರೀಮಂತರಾಗ್ಬೋದು, ದೊಡ್ಡವರಾಗ್ಬೋದು, ಯಾರಿಗೆ ಶಕ್ತಿ ಇದೆಯೋ, ಸಾಮರ್ಥ್ಯ ಇದೆಯೋ, ಯಾರ ಹತ್ರ ಹೆಚ್ಚು ಇದೆ, ಅವರ ಮನಸ್ಸು ನಾವು ಪರಿವರ್ತಿಸಿದರೆ ಮಾತ್ರ ಬೇರೆಯವರಿಗೆ ಸಹಾಯವಾಗುತ್ತೆ. ಹೇಗೆ ಅದು ಶುರು ಮಾಡೋಣ ಅಂತ ಸ್ಟ್ರೇಟ್ ಆಗಿ ಹೋಗಿ ನಾವು ಅವರ ಜೊತೆ ದೊಡ್ಡ ಕೆಲಸ ಮಾಡಿ ಅಂತ ಹೇಳಿದರೆ ಆಗೋದಿಲ್ಲ. ಚಿಕ್ಕದಿಂದ ಶುರು ಮಾಡೋಣ. ಹಶು ಎಲ್ಲರಿಗೂ ಗುರುತು, ಶ್ರೀಮಂತ ಕೂಡ ಹಶು ಬರುತ್ತೆ, ಬಡವರು ಕೂಡ ಹಶು ಬರುತ್ತೆ. ಆದ್ದರಿಂದ ಹಶುವಿಂದ ಶುರು ಮಾಡೋಣ ಅಂತ ನಾವು ಅಂದ್ಕೊಂಡು ಈ ಫೀಡ್ ದ ವರ್ಲ್ಡ್ ಅಂತ ಕಾರ್ಯಕ್ರಮ ಮಾಡಿದ್ದೀವಿ. ಇವತ್ತು ಈ ಹಲವಾರು ದೇಶದಲ್ಲಿ ನನ್ನ ಅಭಿಪ್ರಾಯ ಅಂದರೆ, ಬೆಳಗಿಂದ ಸಾಯಂಕಾಲವರೆಗೆ ಅವ್ರಿಗೆ ಏನೂ ಸಿಕ್ಕಲಿಲ್ಲ, ಊಟ ತಿಂಡಿ ಸಿಕ್ಕಲಿಲ್ಲ ಅಂದರೆ ಕೂಡ ಪರವಾಗಿಲ್ಲ, ರಾತ್ರಿ ಕಾಲದಲ್ಲಿ ಅವರು ಹಸುವಿನ ಹೊಟ್ಟೆದಿಂದ ಮಲ್ಕೊಳ್ಳಿಕ್ಕೆ ಹೋಗಬಾರದು. ಕನಿಷ್ಠ ಒಂದು ಮೀಲ್, ಒಂದು ಊಟ ಅವರಿಗೆ ಸಿಕ್ಕಲೇಬೇಕು ಅಂತ ನನ್ನ ಅಭಿಪ್ರಾಯ. ಯಾರೇ ಆಗಲಿ, ಅವರು ಚಿಕ್ಕವರಾಗ್ಬೋದು, ದೊಡ್ಡವರಾಗ್ಬೋದು. ಅದಕ್ಕೆ ಫೀಡ್ ದ ವರ್ಲ್ಡ್ ಪ್ರೋಗ್ರಾಮ್ ಶುರು ಮಾಡಿದ್ದೀನಿ. ಇವತ್ತು ಪ್ರಪಂಚವ್ಯಾಪ್ತವಾಗಿ ಎಲ್ಲ ಕಡೆ, ಅದು ಅಮೆರಿಕ ಆಗ್ಬೋದು, ಯುರೋಪ್ ಆಗ್ಬೋದು, ಲ್ಯಾಟಿನ್ ಅಮೆರಿಕ ಆಗ್ಬೋದು, ಮಿಡಲ್ ಈಸ್ಟ್ ಆಗ್ಬೋದು, ಎಲ್ಲಿ ಸಾಧ್ಯ ಅಲ್ಲಿ ಅವರು ಪ್ರತಿ ಸಾಯಂಕಾಲ ಅಥವಾ ಬೆಳಿಗ್ಗೆ ಯಾವುದೊಂದು ಊಟ ತಿಂಡಿ ಕೊಡ್ತಾರೆ. ಇಲ್ಲ ಅಂದರೆ ವೀಕೆಂಡ್ ಸೇವಾ, ಅಂದರೆ ಅವ್ರಿಗೆ ಸಮಯ ಇಲ್ಲಾಂದರೆ ಸ್ಯಾಟರ್ಡೆ ಸಂಡೇ ಅವರು ಸೂಪ್ ಕಿಚನ್ ಅಂತ ಹೇಳ್ತಾರೆ, ಅಲ್ಲಿ ಹೋಗಿ ಅವ್ರಿಗೆ ಸ್ವಲ್ಪ ರ್ಯಾಷನ್ ಕೊಡ್ತಾರೆ. ಯಾಕೆಂದರೆ ಪ್ರತಿ ದಿವಸ ಬಂದು ಅವ್ರಿಗೆ ಕೊಡಲಿಕ್ಕೆ ಇಲ್ಲ, ಆದರೆ ಸ್ವಲ್ಪ ನಾವು ಒಂದು ತಿಂಗಳಕ್ಕೆ ಅಥವಾ ಒಂದು ವಾರಕ್ಕೆ ನಾವು ಏನು ಸಾಮಗ್ರಿ ಅವರಿಗೆ ಬೇಕು ಅದು ಕೊಟ್ಟಿದ್ರೆ ಕೂಡ ಅವರು ಅವ್ರ ಮನೆಗೆ ಹೋಗಿ ಅದನ್ನು ಅಡಿಗೆ ಮಾಡ್ಕೊಂಡು ತಿಂತಾರೆ. ಹೀಗೆ ನನ್ನ ಅಭಿಪ್ರಾಯ ಅಂದರೆ, ಒಂದು ಸಮಯ ಅಟ್ಲೀಸ್ಟ್ ಕನಿಷ್ಠ ಎಲ್ಲರಿಗೂ ಒಂದು ಊಟ ತಿಂಡಿ ಇರಬೇಕು. ಇಂಥ ದೊಡ್ಡ ಪ್ರಪಂಚದಲ್ಲಿ ನಾವು ಚಂದ್ರಮಾಕ್ಕೆ ಹೋಗ್ತಾ ಇದ್ವಿ, ಏನೇನೋ ಮಾಡ್ತಾ ಇದ್ವಿ, ಆದರೆ ನಮ್ಮ ಪಕ್ಕ ಜನರಿಗೆ ಊಟ ತಿಂಡಿ ಇಲ್ಲ ಅಂದರೆ ಎಂಥ ದುರಂತ, ಅದು ದುರ್ಭಾಗ್ಯ ಅಂತ ನಾವು ಹೇಳಬೇಕು. ಅದಕ್ಕೆ ನಾವು ಎಲ್ಲರಲ್ಲೂ ಫಸ್ಟ್ ಅವರು ಹೋಗ್ತಾರೆ, ಊಟ ಕೊಡ್ತಾರೆ, ಆಮೇಲೆ ಅವ್ರ ಮನಸ್ಸು ಕರಗಿ ಹೋಗುತ್ತೆ, ಇನ್ನೂ ನಿಸ್ವಾರ್ಥತೆ ಬರುತ್ತೆ. ನೆಕ್ಸ್ಟ್ ಟೈಮ್ ಅವ್ರ ಮಕ್ಕಳಿಗೆ ಯಾವುದು ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ಫೀಸ್ ದಾನ ಮಾಡ್ತಾರೆ, ಇನ್ನೂ ಅವ್ರಿಗೆ ಆರೋಗ್ಯ ಸಮಸ್ಯೆ ಬಂದರೆ ಅವರಿಗೆ ಸ್ವಲ್ಪ ಸಹಾಯ ಮಾಡ್ತಾರೆ. ಹೀಗೆ ಸೇವೆ ಮಾಡ್ತಾ ಇದ್ದಾಗ ಅವ್ರ ಮನಸ್ಸಲ್ಲಿ ಒಂದು ಪರಿವರ್ತನೆ ಬರುತ್ತೆ. ಅದು ಸ್ವಲ್ಪ ಸ್ಲೋ ಪ್ರಾಸೆಸ್, ನಿಧಾನವಾಗಿ ಆಗುತ್ತೆ. ಯಾಕೆಂದರೆ ಸ್ವಾರ್ಥ ಜನ್ಮಾಂತರದಿಂದ ನಮ್ಮಿಂದ ಬರ್ತಾ ಇದೆ. ಅದನ್ನು ಒಂದೇ ಕ್ಷಣದಲ್ಲಿ, ಒಂದೇ ದಿವಸದಲ್ಲಿ, ಒಂದೇ ವಾರದಲ್ಲಿ ನಾವು ಗೆದ್ದಬೇಕಂದ್ರೆ ಸಾಧ್ಯ ಇಲ್ಲ. ಅದು ನಿರಂತರವಾಗಿ ನಾವು ಚಿಕ್ಕ ಪುಟ್ಟದಾದಂಥ ನಿಸ್ವಾರ್ಥ ಸೇವೆ ಮಾಡ್ತಾ ಬರ್ತಾ ಇದ್ದರೆ ಆ ನಿಸ್ವಾರ್ಥತೆ, ಆ ಭಾವ ನಮಗೆ ಬಂದೇ ಬರುತ್ತೆ. ಯಾವುದೊಂದು ದಿವಸ ಪೂರ್ಣತಃ ನಿಸ್ವಾರ್ಥವಾಗಿರ್ತೀವಿ, ಆ ದಿವಸ ನಾವು ಭಗವಂತನೇ ಆಗಿರ್ತೀವಿ. ಅದಕ್ಕೆ ನಾವೊಂದು ದಾರಿ ನಾವು ಅವರಿಗೆ ಮಾಡಿ ಈ ಫೀಡ್ ದ ವರ್ಲ್ಡ್ ಪ್ರೋಗ್ರಾಮ್ ಮೂಲಕ ಒಂದು ದಾರಿ ಮಾಡಿಕೊಟ್ಟಿದ್ದೇವೆ ಅಷ್ಟೇ. ಅದಕ್ಕೆ ಪರಿವರ್ತನೆ ಮತ್ತು ಎಲ್ಲೋ ಒಂದು ಕಡೆ ಅವು ಕೂಡ ಫೇಲ್ ಆಗ್ತಾ ಇದೆ. ಎಜುಕೇಷನ್ ಸಿಸ್ಟಮ್ ಅಲ್ಲಿ ನಂಬಿಕೆ ಕಳ್ಕೊಳ್ತಾ ಇದ್ದಾರೆ. ಗೋಯಿಂಗ್ ಮೋರ್ ಟುವರ್ಡ್ಸ್ ಪ್ರೈವೇಟ್ ಸ್ಕೂಲ್ಸ್, ಪ್ರೈವೇಟ್ ಎಜುಕೇಷನ್. ಆ ಪ್ರೈವೇಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಕೂಡ ಕಮರ್ಷಿಯಲ್ ಎಜುಕೇಷನ್. ಹಾಗಾಗಿ ತಮ್ಮ ಒಂದು ಈ ಸಮಸ್ಯೆಯಿಂದ ಹೌ ಯು ಕ್ಯಾನ್ ಇನ್ಫ್ಲೂಯೆನ್ಸ್ ಗೌರ್ಮೆಂಟ್ ಎಜುಕೇಷನ್ ಸಿಸ್ಟಮ್, ಖಾಸಗಿ ಸಮಸ್ಯೆಗಳಿದೆ. ಕೆನ್ ಯು ಎಜುಕೇಟ್, ಕೆನ್ ಯು ಕಂಡಕ್ಟ್ ಸಮ್ ಕೋರ್ಸಸ್ ಫಾರ್ ದಟ್ ಎಕ್ಸ್ಕ್ಲೂಸಿವ್, ಆ ಥರ ಏನಾದರೂ ಮಾಡಿ ಕೆನ್ ವಿ ಬ್ರಿಂಗ್ ಸಮ್ ಚೇಂಜ್. ಬಿಕಾಸ್ ನಮ್ಮಂಥ ಸಮಸ್ಯೆಗಳು ಭಾಳ ಕಡಿಮೆ, ಹೆಚ್ಚಿಗೆ ಇರುವಂಥದ್ದೆಲ್ಲ ಬರೀ ಅನೇಕ ಮನೆಗಳು ನಡೆಸ್ತಕ್ಕಂಥದ್ದು, ಆರ್ಗನೈಸೇಷನ್ ನಡೆಸುವಂತೆಲ್ಲ ಕಮರ್ಷಿಯಲ್ ಆಗಿದ್ದಾರೆ. ಓನ್ಲಿ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಅರ್ನಿಂಗ್ ಮನಿ, ವ್ಯಾಲ್ಯೂಸ್ ಇಲ್ಲ.
ಸೊ ಹಾಗಾಗಿ ಜನ್ರೇಷನ್ ಗ್ಯಾಪ್ ಇಲ್ಲಿ ಪೇರೆಂಟ್ಸ್ ಅಂಡ್ ಸ್ಟೂಡೆಂಟ್ಸು ಮಕ್ಕಳಿಗೆ ಭಾಳ ಗ್ಯಾಪ್, ಜನ್ರೇಷನ್ ಗ್ಯಾಪ್ ಆಗಿದೆ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. No, if I keep it more. ಸೊ ಇದನ್ನು ಬ್ರಿಡ್ಜ್ ಮಾಡ್ತಕ್ಕಂಥ ರೀತಿಯಲ್ಲಿ ಬಹುಶಃ ತಮ್ಮ ಒಂದು ಅನುಭವದಲ್ಲಿ ವಾಟ್ ವೇ ಬಿಕಾಸ್ ಆಬ್ಜೆಕ್ಟ್ ಇಂಡೆಕ್ಸಲ್ಲಿ ಆಗಿದೆ. ಸರ್, ಇದನ್ನು ಮಾನ್ಯ ಮಾಡಿರುವಂಥ ಮಾದರಿಯನ್ನು ತಾವು ಸೃಷ್ಟಿ ಮಾಡಿದ್ದೀರಲ್ಲ, ಅದರ ವಿಸ್ತರಣೆಯನ್ನು, ಅದು ವಿಕೇಂದ್ರೀಕರಣ ಹೇಗೆ ಕೇಳ್ತಾ ಇದ್ದಾರೆ? ಹೌದು, ನಿಜವಾದ ಒಂದು ಸಮಸ್ಯೆ ಇವತ್ತು ನಾವು ನೋಡ್ತಾ ಇದ್ದೀವಿ. ಈಗ ಟಿ ವಿನಲ್ಲಿ, ನ್ಯೂಸ್ ಪೇಪರ್ನಲ್ಲಿ ಏನು ನಡೀತಾ ಇದೆ ಅಂತ. ನಾವು ಅದಕ್ಕೆ ಒಂದು ಕಾರ್ಯಕ್ರಮ ತಯಾರು ಮಾಡಿದ್ದೀವಿ. ಹೀಗೆ ತಾನೇ ಅದನ್ನು ಲಾಂಚ್ ಮಾಡ್ತಾ ಇದ್ದೀವಿ. ಇನ್ನೂ ಒಂದು ಲಾಂಚ್ ಆಗಲಿಲ್ಲ. ವಿ ಕಾಲ್ ಇಟ್ ಎಸ್ ವ್ಯಾಲ್ಯೂ ಎಜುಕೇಟ್ ದ ವರ್ಲ್ಡ್ ಅಂತ. ಅದರಲ್ಲಿ ವ್ಯಾಲ್ಯೂ ಎಜುಕೇಟ್ ಇಂಡಿಯಾ, ವ್ಯಾಲ್ಯೂ ಎಜುಕೇಟ್ ಅಮೆರಿಕಾ, ವ್ಯಾಲ್ಯೂ ಎಜುಕೇಟ್ ಆಸ್ಟ್ರೇಲಿಯಾ, ಹೀಗೆ ಬೇರೆ ಬೇರೆ ಕಾರ್ಯಕ್ರಮ ಇದೆ. 3ನೇ ವಯಸ್ಸಿಂದ ಮಕ್ಕಳಿಗೆ ಯೂನಿವರ್ಸಿಟಿವರೆಗೆ ಒಂದು ಪಾಠ್ಯಕ್ರಮ ಕೂಡ ತಯಾರು ಮಾಡಿಸಿದ್ದೀವಿ. ಒಂದು 12 ಬುಕ್ಸ್ಗಳಿದೆ. ಅದರಲ್ಲಿ ಹೇಗೆ ಅದನ್ನು ನಾವು ಹೇಳ್ಕೊಡ್ಬೇಕು ಅದರ ಬಗ್ಗೆ ಕೂಡ ನಾವು ಎಲ್ಲ ಬರೆದಿಟ್ಟಿದ್ದೀವಿ. ಇವತ್ತು ಟೀಚರ್ಸ್ ಟ್ರೈನಿಂಗ್ ಕಾರ್ಯಕ್ರಮ ಶುರುವಾಗುತ್ತೆ. ಸೊ ವಾಲಂಟರಿ ಬೇಸಿಸ್ನಲ್ಲಿ ನಾವು ಸರ್ಕಾರ ಹತ್ರ ಇದನ್ನು ಕಂಪಲ್ಸರಿ ಮಾಡಿ ಅಂತ ಹೇಳಿದಾಗ ಅದು ಆಗೋದಿಲ್ಲ. ಆದರೆ ಯಾವ ಟೀಚರ್ಸ್ಗೆ ಪ್ರತಿ ಶಾಲೆಯಲ್ಲಿ ಒಬ್ಬ ಟೀಚರ್ ಕೂಡ ಬಂದು